ಓಂ ಶಾಂತಿ. ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ನಾವೆಲ್ಲರೂ ಕೂಡ ಪ್ರತಿದಿನ ಯಾವ ರೀತಿಯಲ್ಲಿ ಆಲೋಚನೆಯಿಂದ ಬೆಳಗಿನ ಜಾವ ಶುರು ಮಾಡ್ತೇವೆ, ಅದು ಇಡೀ ದಿನ ನಮಗೆ ಬ್ಯಾಟ್ರಿ ಚಾರ್ಜರ್ ಥರ ಕೆಲಸ ಮಾಡುತ್ತೆ. ಹಾಗಾಗಿ ಪ್ರತಿದಿನ ನೀವು ಉತ್ಸಾಹದಿಂದ ನಿಮ್ಮ ದಿನಚರಿಯನ್ನು ಆರಂಭ ಮಾಡಬೇಕಂತಾನೆ ಇನ್ಸ್ಪೈರಿಂಗ್ ಸೀರೀಸ್ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಒಂದು ಹೊಸ ಹೊಸ ಪ್ರೇರಣೆ ಕೊಡ್ತಕ್ಕಂತಹ ಕಥೆಗಳ ಮೂಲಕ ನಿಮ್ಮನ್ನು ರಿಫ್ರೆಶ್ ಮಾಡ್ತಕ್ಕಂತಹ ಒಂದು ಸೇವೆಯನ್ನು ಕೊಡ್ತಾ ಇದ್ದೇವೆ. ಈ ದಿನ ತಮ್ಮೆಲ್ಲರ ಮುಂದೆ ನಾನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಸಾಕಷ್ಟು ಜನ ಜೀವನದಲ್ಲಿ ನಾವು ದೊಡ್ಡವರಾಗಬೇಕು ಅಂತ ಹೇಳಿ ಅವರ ಒಂದು ಈಗೋ, ಪೋಸ್ಟ್, ಪೊಸಿಷನ್ ಇದನ್ನೇ ನಮ್ಮ ಜೀವನದಲ್ಲಿ ದೊಡ್ಡದು ಅಂತ ಹೇಳ್ತಾರೆ. ನಮಗೆಲ್ಲರಿಗೂ ಕೂಡ ಒಂದು ಮಾತು ವಾಡಿಕೆಯಿಂದ ಕೇಳ್ಕೊಂಡು ಬಂದಿರೋದಿದೆ, ದುಡ್ಡಿದ್ದರೆ ಮಾತ್ರ ದೊಡ್ಡಪ್ಪ ಅಂತ. ಹೌದು, ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತೇವೆ ಅದು ಅವರಿಗೆ ದೊಡ್ಡದು ಅಂತ ಕಾಣಿಸುತ್ತೆ. ಆದರೆ ಜೀವನದಲ್ಲಿ ಒಂದು ವಿಷಯ ನಾವು ತಿಳ್ಕೋಬೇಕಾಗಿದೆ, ಯಾರು ದೊಡ್ಡವರು ಅಂತ. ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ನಾನೊಂದು ಕಥೆಯನ್ನು ಹೀಗೆ ನಿಮಗೆ ಹೇಳ್ತೇನೆ. ಒಮ್ಮೆ ಒಂದು ಶಾಲೆಯ ಬೋರ್ಡಲ್ಲಿ 0ಇಂದ 9 ಅಂಕೆಗಳನ್ನು ಬರೆದಿರುತ್ತೆ. ಯಾರೂ ಇಲ್ದಿರುವಾಗ ಆ ಶಾಲೆಯಲ್ಲಿ ಆ ನಂಬರುಗಳು ಪರಸ್ಪರ ಕಿತ್ತಾಡುತ್ತೆ. ಹೇಗಾಯಿತು ಅಂದರೆ, ಈ 9ನೆಯ ನಂಬರ್, 9ನೆಯ ಅಂಕೆ 8ಅನ್ನು ಒಂದು ಸತಿ ಹೊಡೆಯುತ್ತೆ. ಹೊಡೆದಾಗ, ಯಾಕೆ ನನ್ನ ಹೊಡೆದಿದೆಯಾ ಅಂದರೆ, ನಾನು ನಿನಗಿನ್ನ ದೊಡ್ಡವನಲ್ವಾ ಅಂತ ಹೇಳುತ್ತೆ. ಆಗ 8 7ಅನ್ನು ಹೊಡೆಯುತ್ತೆ, ನಾನು ನಿನಗಿನ್ನ ದೊಡ್ಡವನಲ್ವಾ ಅಂತ. ಹೀಗೆ 8 7 6 5 4 3 2 1ರವರೆಗೂ ಹೊಡ್ಕೊಂಡು ಬರುತ್ತೆ. ಇದು 1ಕ್ಕೆ ಬಂದ ಕೂಡಲೇ 0 ಹೋಗ್ಬಿಟ್ಟು ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ. ಈ 2 1ಅನ್ನು ಹೊಡೆದ ಮೇಲೆ ಈ 1 0ಅನ್ನು ಹೊಡೆಯೋದಿಲ್ಲ. ಅದು ಹೇಳುತ್ತೆ, ನಾನು ನಿನ್ನನ್ನು ಹೊಡೆಯೋದಿಲ್ಲ, ನೀನೇನು ಕೂಡ ಅಂಜಬೇಡ, ಭಯಪಡಬೇಡ ಅಂತ. ಆಗ ಆ 0 ಕೇಳುತ್ತೆ, ಯಾಕೆ ನೀನು ನನ್ನನ್ನು ಹೊಡೆಯೋದಿಲ್ವಾ ಅಂದರೆ, ಇಲ್ಲ ಅಂದ ಕೂಡಲೇ ಅದು ಬಂದು ಹಿಂದೆ ಇದ್ದ ನಂಬರು 1ರ ಮುಂದೆ ಬರುತ್ತೆ. ಆಗ ಅದು 10 ಆಗಿಬಿಡುತ್ತೆ. ಆಗ 0 ಕೇಳುತ್ತೆ, ನೀನು ಯಾಕೆ ನನ್ನನ್ನು ಹೊಡಿಲಿಲ್ಲ, ನನ್ನ ಬೆಲೆಯನ್ನು ಜಾಸ್ತಿ ಮಾಡಿದೆಯಾ, ದೊಡ್ಡವನಾಗಿ ಮಾಡಿದೆಯಾ ಅಂತ. ಆವಾಗ ಆ ಒಂದು ಹೇಳುತ್ತೆ, ದೊಡ್ಡವರು ಯಾರು ಗೊತ್ತಾ, ಪೊಸಿಷನ್ನಿಂದ, ಪೋಸ್ಟಿಂದ, ಶ್ರೀಮಂತಿಕೆಯಿಂದ ಮುಂದೆ ಬರ್ತಕ್ಕಂಥವರೇ ದೊಡ್ಡವರಲ್ಲ. ದೊಡ್ಡವರು ಇನ್ನೊಬ್ಬರನ್ನು ಮುಂದೆ ಇಟ್ಟಾಗ, ಇನ್ನೊಬ್ಬರನ್ನು ಮುಂದುವರಿಸಿದಾಗ. ಜೀವನದಲ್ಲಿ ನಾವು ಯಾವಾಗ ಬೇರೆಯವರನ್ನು ಮುಂದೆ ಇಡ್ತೇವೆ, ಮುಂದುವರಿಸ್ತೇವೆ, ಅವರು ದೊಡ್ಡವರು. ದೊಡ್ಡವರಾಗೋದು ವಯಸ್ಸಿಂದ ಅಲ್ಲ, ದೊಡ್ಡವರಾಗೋದು ಜ್ಞಾನದಿಂದ, ತಿಳುವಳಿಕೆಯಿಂದ ಅಂತ. ಆತ್ಮೀಯರೇ, ನಾವು ಅಷ್ಟೇ ನಮ್ಮ ಜೀವನದಲ್ಲಿ ದೊಡ್ಡತನ ಅಂತ ಹೇಳಿ ತಿಳ್ಕೋಬೇಕಾಗಿರೋದು ಬೇರೆಯವರನ್ನು ಮುಂದುವರಿಸಿದಾಗ. ಅದಕ್ಕೆ ಹೇಳ್ತಾರೆ, ನೀವು ಇನ್ನೊಬ್ಬರನ್ನು ಮುಂದೆ ಇಟ್ಟಾಗ ನಾವು ಅಂದ್ಕೊಳ್ತೀವಿ ಅವ್ರು ಮುಂದೆ ಹೊರಟೋಗ್ತಾರೆ ಅಂತ. ವಾಸ್ತವಿಕವಾಗಿ ನಾವು ಮುಂದೆ ಹೋಗ್ತೇವೆ. ಅದಕ್ಕೆ ನೋಡಿ, 1ರ ಹಿಂದೆ 0 ಇದ್ದಾಗ 1ರ ಬೆಲೆ ಒಂದೇ ಇರುತ್ತೆ. ಆದರೆ ಆ 1ರ ಮುಂದೆ 0 ಬಂದಾಗ 1 10 ಆಗುತ್ತೆ, 10 100 ಆಗುತ್ತೆ, 100 1000 ಆಗುತ್ತೆ, ಹೀಗೆ ಮುಂದೆ ಹೋಗ್ತಾ ಇರುತ್ತೆ. ಆದ್ದರಿಂದ ಜೀವನದ ಪ್ರಯಾಣದಲ್ಲಿ ನಾವು ಬೇರೆಯವರನ್ನು ಮುಂದೆ ಇಡ್ತಾ ಹೋದಾಗ ನಾವು ಅವರಿಗಿನ್ನ ಮುಂದೆ ಇರ್ತೇವೆ. ಇದು ಸೃಷ್ಟಿಯ ನಿಯಮ. ಇನ್ನೊಬ್ಬರನ್ನ ಮುಂದೆ ಇಟ್ಟಾಗಲೇ ನಾವು ಮುಂದೆ ಹೋಗ್ತೇವೆ. ಅದರಿಂದ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ, ಬೇರೆಯವರಲ್ಲಿ ಒಳ್ಳೆಯ ಗುಣ ಇತ್ತಾ, ವಿಶೇಷತೆ ಇತ್ತಾ, ಅವರಲ್ಲಿ ಒಳ್ಳೆಯ ಒಂದು ಯಾವುದಾದ್ರೂ ಕಲೆ ಇತ್ತಾ, ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಲ್ಲಿ ಸ್ಪೆಷಾಲಿಟೀಸ್ ಇತ್ತು ಅಂತ ಹೇಳಿದಾಗ ಅವರನ್ನು ನಾವು ಮುಂದೆ ಇಡೋಣ. ಅದರಲ್ಲಿ ನಮಗೆ ಆಗುವ ಸಂತೃಪ್ತಿ, ಸಂತೋಷನೇ ತುಂಬ ನಮಗೆ ಖುಷಿ ಕೊಡುತ್ತೆ, ಆಶೀರ್ವಾದ ಕೊಡುತ್ತೆ. ಅದರಿಂದ ನಾವು ಮುಂದೆ ಹೋಗೋದು ಅಂದರೆ
ಇನ್ನೊಬ್ಬರನ್ನ ಮುಂದೆ ಇಡೋದು. ಈ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾನು ಇವತ್ತು ನಿಮ್ಮ ಜೊತೆಯಲ್ಲಿ ಈ ಕಥೆಯನ್ನು ಹಂಚ್ಕೊಂಡಿದ್ದೇನೆ. ಮತ್ತೆ ಹಲವಾರು ವಿಷಯಗಳೊಂದಿಗೆ ನಾವು ಭೇಟಿ ಆಗ್ತಾ ಇರೋಣ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು.